ಇಗ್ಗಲೂರು ಗ್ರಾಮದ ಸರ್ವೆ ನಂಬರ್ 30/2 ಮುನಿತಾಯಮ್ಮ ಎಂಬುವರಿಗೆ ಸೇರಿದ್ದಾಗಿದ್ದು, ಕೆಲವರು ಉದ್ದೇಶಪೂರ್ವಕವಾಗಿ ತಮ್ಮ ಜಮೀನಿನಲ್ಲಿ ರಸ್ತೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಎಂಬ ದೂರು ಕೇಳಿಬಂದಿದೆ. ಈ ವಿವಾದ ಹೈಕೋರ್ಟ್ನ ಮೆಟ್ಟಿಲೇರಿದ್ದು, ಸರ್ವೆ ನಂಬರ್ 30/2ರಲ್ಲಿ ಜಮೀನಿನ ಮಾಲೀಕರಾದ ಮುನಿತಾಯಮ್ಮನವರು ಮತ್ತು ಅವರ ಕುಟುಂಬ ನಿರ್ಮಿಸಿಕೊಂಡಿದ್ದ ದೇವಾಲಯವನ್ನು ತೆರವು ಮಾಡುತ್ತಾರೆ. ಈ ವಿವಾದವು ಕೋರ್ಟ್ನಲ್ಲಿದೆ. 2007ರಲ್ಲಿ ಅಳತೆ ಮಾಡಿ 30/2 ಹಿಡುವಳಿದಾರರು ಯಾವುದೇ ಜಾಗವನ್ನು ಒತ್ತುವರಿ ಮಾಡಿಕೊಂಡಿಲ್ಲ ಎಂಬ ಆದೇಶ ಪತ್ರವನ್ನು ನೀಡಿರ್ತಾರೆ. ಕೆಲವರು ಉದ್ದೇಶಪೂರ್ವಕವಾಗಿ ಸದರಿ ಸರ್ವೆ ನಂಬರ್ನಲ್ಲಿ ರಸ್ತೆ ನಿರ್ಮಿಸಿಕೊಂಡಿದ್ದು, ಈ ರಸ್ತೆಗೆ ಹೊಂದಿಕೊಂಡಂತೆ ಸುಮಾರು 10ಕ್ಕಿಂತ ಹೆಚ್ಚು ಬಡಾವಣೆಗಳಿವೆ. ಈ ಬಡಾವಣೆಗಳಿಗೆ ಹೋಗೋದಕ್ಕೆ ಸರಿಯಾದ ರಸ್ತೆಗಳಿರೋದಿಲ್ಲ. ಆದ್ದರಿಂದ ಮುನಿತಾಯಮ್ಮನವರ ಜಮೀನಿನ ಮೇಲೆ ಇವರ ಕಣ್ಣು ಬಿದ್ದಿದ್ದು, ಇವರಿಗೆ ಸೇರಿದ ಜಮೀನಿನಲ್ಲಿ ರಸ್ತೆಯನ್ನು ಮಾಡಿಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಜಮೀನಿನ ಮಾಲೀಕರಾದ ಮುನಿತಾಯಮ್ಮನವರ ಪ್ರಶ್ನೆಯಾಗಿದೆ. ಇದರ ಹಿಂದೆ ಹಲವು ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ. ನಮ್ಮವರೇ ಇವರ ಜೊತೆಗೆ ಸೇರಿಕೊಂಡು ನಮಗೆ ತೊಂದರೆ ಕೊಡ್ತಿದ್ದಾರೆ ಮತ್ತು ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇದರ ಜೊತೆಗೆ ಕಂದಾಯ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ರಸ್ತೆಯಲ್ಲಿ ಪ್ರತಿಷ್ಠಿತ ಬಡಾವಣೆಗಳಿರೋದ್ರಿಂದ ದಿನನಿತ್ಯವೂ ಸಾವಿರಾರು ಸಂಖ್ಯೆಯ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸ್ತವೆ. ಸರಿಯಾದ ರಸ್ತೆ ಇಲ್ಲದೆ ಜನ ಪರದಾಡುವಂತಾಗಿದೆ. ನಮ್ಮ ಜಮೀನಿನಲ್ಲಿಯೇ ರಸ್ತೆಯನ್ನು ಮಾಡಿಕೊಂಡು ನಾವೇ ಒತ್ತುವರಿ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ. ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂಥೇಳಿ ಮುನಿತಾಯಮ್ಮನವರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನಾದರೂ ಚಂದಾಪುರ ಪುರಸಭೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂಥೇಳಿ ಮುನಿತಾಯಮ್ಮನವರ ಕುಟುಂಬದವರು ಆಗ್ರಹಿಸ್ತಾ ಇದ್ದಾರೆ. ಎಲ್ಲಪ್ಪ ಇತ್ತಿದ ರೂಮಲ್ಲಿ ಏನ್ರ ಒಳಗಡೆ ಇತ್ತ? ಕಬೋರ್ಡ್ ಒಳಗೆ ಯಾರು ಇಟ್ಟಿದ್ದಿತ್ತು ಇದನ್ನು? ಅವನೇ ಇಟ್ಟಿರ್ಬೇಕು. ಓಕೆ. ಎಷ್ಟು ಯಾವಾಗ ನೋಡ್ಕೊಂಡಿರ್ತೀನಿ ಇದನ್ನು? ಇವಾಗ. ಓಕೆ, ಸರಿ, ತೊಗೊಂಡೋಗಿ ಇಟ್ಟುಬಿಡು. ಅವ್ನು ಏನೇನು ಮಾಡ್ತಾರೋ ಮಾಡಲಿ. ಅವರು ಇದ್ರೊಳಗಡೆ ಯಾರು ಶಾಮೀಲಾಗ್ಯವ್ರು, ಆಮೇಲೆ ಈಚೆ ಬರ್ತದೆ. ಓಕೆ. ವರ್ಷ ಕಿಶನ್ ನಿಮ್ಮ ಮನೆಗೆ ಇದ್ದಿತ್ತು? 8 ವರ್ಷ. ಆಮೇಲೆ ಇಲ್ಲಿ ಹಾಕಿದ್ದ ಸ್ವಲ್ಪ ಬಳಗೇರಿ. ಹಾಂ, ನೀವು ಯಾರು ಕಾಂಟ್ಯಾಕ್ಟ್ ಇಲ್ಲಲ್ಲ, ಯಾರು ಕಾಂಟ್ಯಾಕ್ಟ್ ಇವ್ನು ಕೇಳ್ಕೊಡೋರು. ಅವನು ಹೇಳವೆ, ಇವನು ವೆಂಕಟೇಶ್ ಹತ್ತು ಹೇಳವನೆ, ನೋಡಿ ಇಂಥವ್ರ ಮನೆಗಿದ್ದೆ ಈ ವಿಷಯ ಹಂಗಲ್ಲ, ಇಲ್ಲಿ ತೋರಿಸ್ಕೊಂಡಲ್ಲ ಅಲ್ಲಿ ಬಂದ. ಹಾಂ, ಏನಪ್ಪ ಈ ಹುಡುಗನ ಪರವಾಗಿ ಯಾರೋ ಮುಂದಕ್ಕೆ ಬರೋರಿಲ್ಲ, ನೀವು ನಾ ಬರ್ತೀರ ನಮ್ಮ ಕೆಲಸ ಹಂಗೆ. ನಾವು ಮುಂದಕ್ಕೆ ಬಂದು ಮರ್ಯಾದೆ ಅಂತ ಮದುವೆ ನಮ್ಮ ಮರ್ಯಾದೆ. ಅಪ್ಪ ಹುಡುಗನು ಒಳ್ಳೆಯನೋ, ಪರವಾಗಿಲ್ಲ, ಅಷ್ಟು ಆರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಇಲ್ಲ, ಅವನು ಬರೋದಿಲ್ಲ, ಮದುವೆ ಆಗೋಯ್ತು, ಮಾಡ್ಕೊಬೇಕು. ಮದುವೆ ಆಯಿತು, ಆ ಅಮ್ಮನ ಅಲ್ಲೇ, ಈ ಅಮ್ಮನ ಇಲ್ಲೇ, ಈ ಅಪ್ಪನ ಇಲ್ಲೇ. ಆಮೇಲೆ ಇನ್ನೊಂದಾಯಿತು, ಗೊಂಬೆ ಆಟ ನಾಟಕ ನಡೀತಾ ಇತ್ತು. ಹೆಂಗಿತ್ತು ಗೊತ್ತಾ ಸರ್, ಇದು ದೇವಸ್ಥಾನ ಬಂದರೆ ಮನಃಶಾಂತಿ ಸಿಗೋದು ಹಂಗಿತ್ತು. ಹುಡ್ಕೊಂಬರ್ಬೇಕಿತ್ತು, ಹಂಗಿತ್ತು ದೇವಸ್ಥಾನ. ನನ್ನ ಹೆಸರು ಮಂತಾಯಮ್ಮ. ಏನಮ್ಮ ಇದು ಗಲಾಟೆ ಜಮೀನ್ದು? ಗಲಾಟೆ ಏನೂ ಇಲ್ಲ, ಮರಗಳಿದ್ವು, ಮರಗಳು ಇದ್ದು ತಾವು ಇವಾಗ ಕಾಂಪೌಂಡ್ ಹಾಕ್ಯಾವ್ರೆ. ಕಲ್ಲುನ ಅಳಿಕೆ, ರೋಡ್ ಅಳಿಕೆ 10 ಕಡೆ ಬಿಟ್ಕೊಂಡವ್ರೆ. ಆ ಕಲ್ಲು ತೋರಿಸ್ಬಿಟ್ಟು ನಾನು ಅದ್ದು ಬಸ್ತು ಎಷ್ಟದೆ ಅಷ್ಟು ನಾನು ಬಂದೋಬಸ್ತ್ ಮಾಡಿ ಆಗಿರೋನ್ನ ಅಷ್ಟೆಲ್ಲ ಕಟ್ಟಿಕೊಡ್ಲಿ. ಅಲ್ಲಿ ಕಲ್ಲುಗಳು, ಇಟ್ಟಿಗೆ, ಕಡಪ ಕಲ್ಲುಗಳು ಎಲ್ಲ ಇದ್ದವು, ಎಲ್ಲ ಎತ್ತಿ ಹಾಕ್ಯಂಡವ್ರೆ. ಅದ್ರನ್ನೇನು ಮಾಡಬೇಕು, ಮರಗಳು ಏಕ ಇದ್ದವು, ಬೇಲಿ ಇದ್ದಂಗೆ, ಗೋಡೆ ಇದ್ದಂಗೆ ಇದ್ದಿತ್ತನ್ನ
ಈ ಬಟ್ಟಾರ್ ಬಯಲು ಮಾಡಿಬಿಟ್ಟು ನನ್ನ ಕೈಯಾಗ ಆಗಲ್ಲ ಅಂತ ಅಂದ್ಬಿಟ್ಟು ಈ ಕೆಲಸ ಮಾಡ್ಯಾರೆ ಪರವಲ್ಲ. ನೀವು ಕಂಪ್ಲೇಂಟ್ ಯಾರಿಗೂ ಕೊಟ್ಟಿಲ್ಲ? ಕಂಪ್ಲೇಂಟು ಕೊಟ್ಟಿದ್ದೆ. ಪೊಲೀಸರೇ ನಿಂತ್ಕೊಂಡು ಇಟ್ಕೆ ಮಣ್ಣು ಹೊಡಿಸಿದ್ರೆ ಎಲ್ಲನೂ ಅವ್ರಿಗೆ ಸಪೋರ್ಟ ಮಾಡಿದ್ರೆ ಹೊರ್ತು ನಮಗೆ ಬಡವ್ರಿಗೆ ಮಾಡಲಿಲ್ಲ. ಅಧಿಕಾರಿಗಳು ಏನಕ್ಕೆ ಬಂದಿರೋದು? ಓಟ್ ಗೆಲ್ಲಬೇಕು, ಸಾಹುಕಾರರ ಮೇಲೆ ಕೆತ್ತಬೇಕು. ಇನ್ನೇನು ಕಾಸು ಒಟ್ಟು ಗೆಲ್ಲೋದಿವ್ರು ಬಡವ್ರನ್ನೇನು ನೋಡಂಗಿಲ್ಲ. ಇವಾಗ ನಿಮ್ಮ ಜಮೀನ್ದು ಏನಾಗ್ಬೇಕು ಹೇಳ್ರಿ? ನಮ್ಮ ಜಮೀನ್ದು ನಂದು ಎಷ್ಟದೇ ಅದ್ದು ಬಸ್ತು. ಇವಾಗ ಎಷ್ಟಿತ್ತು ಇದು? ಮುಕ್ಕಾಲು ಎಕರೆಗೆ ಸುತ್ತು ಏನೇನು ಮಾಡ್ಯಾವ್ರಿ ಅನ್ನೋದು ಎಲ್ಲ ನೋಡಲಿ. ಮುಕ್ಕಾಲು ಎಕರೆ ಬರಬೇಕು. ದೇವಸ್ಥಾನ ಸೇರಿ ಎಲ್ಲ ನನ್ನ ಅದ್ದು ಬಸ್ತು. ಮುಕ್ಕಾಲು ಎಕರೆ ಜಮೀನು ಕಾಲುವೆ ಇದ್ದಿತ್ತು ಎಲ್ಲೂ ಇಕ್ಕಟ್ಟು ಮಾಡ್ಕೊಂಡು ಒತ್ತರಿಸ್ಕೊಂಬರ್ತಾ ಇರೋದು ನೀವು ಅಧಿಕಾರಿಗಳು. ಬಡವ್ರಿಗೆ ಅನಿಸಿಕೆ ಐತೆ. ಹೇಳ್ರಿ. ಅಣ್ಣ ನಮಸ್ತೆ, ನಾನು ಕೃಷ್ಣ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಈ ಜಮೀನು ಸರ್ವೆ ನಂಬರ್ ಎಷ್ಟಿದೆ? ಸರ್ವೆ ನಂಬರ್ 30/6 ಅಣ್ಣ. ಎಷ್ಟಿತ್ತು ಇದು ಜಮೀನು? ಇದು 8.25 ಗುಂಟೆ ಅಣ್ಣ ಇದಿರೋದು. 2 ಸರ್ವೆ ನಂಬರ್ ಇರೋದು. 3 ಸರ್ವೆ ನಂಬರ್ ಮಾಡಿದ್ದಾರೆ. ನಮ್ಮನೆ ಒಬ್ಬನು ಅವ್ರ ಕಡೆ ಸೇರ್ಕೊಂಡಿದ್ದಾನೆ ಆಲ್ರೆಡಿ. ಹಾಗಾಗಿ 3 ಸರ್ವೆ ನಂಬರ್ ಆಗಿದೆ. 2 ಇತ್ತು, 30/2, 30/6 ಇತ್ತು. ಈಗ ಇನ್ನೊಂದು ನಂಬರ್ ಜಾಸ್ತಿ ಮಾಡಿಬಿಟ್ಟು ಅವನು ಅವ್ರ ಕಡೆ ಸೇರಿಕೊಂಡು ಈ ಅಮ್ಮನ ಹತ್ರ ದಾನಪತ್ರ ಮಾಡಿಸ್ಕೊಂಬಿಟ್ಟು ಅದನ್ನು ಸ್ವಲ್ಪ ತರಲೆ ಮಾಡ್ಕೊಂಡಿದ್ದಾನೆ. ಅವ್ರದ್ದು ಅದು ಕೇಸ್ ಇದೆ, ಇದು ಕೇಸ್ ಇದೆ. ಹೈಕೋರ್ಟ್ ಒಳಗಡೆ ಯಾವ ಕೋರ್ಟಲ್ಲಿ ನಡೀತಾ ಇದೆ ಅಣ್ಣ? ಈಗ ಹೈಕೋರ್ಟ್ ಒಳಗಡೆ ನಡೀತಾ ಇದೆ ಅಣ್ಣ ಇದು. ಈ ಕೇಸ್ ಬಂದುಬಿಟ್ಟು ದೇವಸ್ಥಾನದ ವಿಷಯದಾಗ ಆಲ್ರೆಡಿ ಸುಮಾರು ಸಾರಿ ನನಗೆ ಟಾರ್ಚರ್ ಕೊಟ್ಟು ಇಲ್ಲಿ ಸುಮಾರು ನ್ಯಾಯ ಪಂಚಾಯತಿಗಳು ಮಾಡಿದ್ರು. ನಾನು ಆಲ್ರೆಡಿ ಇವ್ರಿಗೆ ಪೊಲೀಸ್ ಸ್ಟೇಷನ್ ಕೊಟ್ಟಿರೋ ಕಾಪಿನೂ ಇದೆ. ಅವರೇನು ಹೇಳಿದರೆ ಇಲ್ಲಿ ಮುಳ್ಳು ತಂತಿಗಳೆಲ್ಲ ರಸ್ತೆಗೆ ಹಾಕ್ಬಿಟ್ಟು ತೊಂದರೆ ಕೊಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ. ನಾವು ಯಾವುದೇ ಮುಳ್ಕಂಬಿ ಆಗಲಿ ಇನ್ನೊಂದಾಗಲಿ ಹಾಕಿಲ್ಲ. ಆಲ್ರೆಡಿ ಇನ್ನೊಂದು ಇವರು ರೆಡ್ಡಿ ಜನಾಂಗದವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅಧಿಕಾರಿಗಳೇ ಇದ್ರೊಳಗಡೆ +1 ಅಂತಂದರೆ ಸರ್ಕಾರಿ ಅಧಿಕಾರಿಗಳೇ ತೊಂದರೆ ಮಾಡ್ತಾ ಇರೋದಣ್ಣ. ಅವ್ರ ಕಡೆ ಸಪೋರ್ಟ್ ಮಾಡ್ತಾ ಇರೋದು. ಇಲ್ಲಿ ರಸ್ತೆ ಇತ್ತು ಆಲ್ರೆಡಿ. ಆ ಕಡೆ ಖರಾಬಿ ಜಾಗ ಸಾಕಷ್ಟು ಜಾಗಗಳಿದೆ ಅಣ್ಣ. ಅಲ್ಲಿ ಆ ಕಡೆ ಆ ಕುಂಟೆ ಇದೆಯಲ್ಲ, ಆ ಕುಂಟೆ ಜಾಗ ಆ ಕಡೆ ಈ ದಿನಾರ್ ಅಪಾರ್ಟ್ಮೆಂಟ್ ಬಿಟ್ಟರೆ ಲೆಫ್ಟ್ ಸೈಡಿಗೆ ಇರ್ತಕ್ಕಂಥದ್ದು ಖರಾಬಿ ಜಾಗ. ಅದನ್ನೆಲ್ಲ ಟಚ್ ಮಾಡಿಲ್ಲ. ಆ ಕುಂಟೆನೆಲ್ಲ ಹಾಳು ಮಡಗಿದ್ದಾರೆ. ಆ ಕೊಚ್ಚೆ ನೀರೆಲ್ಲ ಬಿಟ್ಕೊಂಡು ಅಲ್ಲಿ ಟರ್ನ್ ಆಗಬೇಕಣ್ಣ. ಆ ಹುಣಸೆ ಮರ ಇದೆಯಲ್ಲಣ್ಣ ಅಲ್ಲಿ ನಿಂತ್ಕೊಂಡು, ಆ ಹುಣಸೆ ಮರ ಆಲ್ರೆಡಿ ರೋಡಾಗಣ ಇರೋದು. ಅದನ್ನು ತೆಗೆಸ್ದೆ ಆ ಕಡೆ ಜಾಗ ಉಳಿಸ್ಕೊಂಡು ಈ ಕಡೆ ಟೋಟಲ್ ಈಗ 2009 ಒಳಗಡೆ ಸರಿ ಇದಾಗಿದೆಯಣ್ಣ, ಟಾರ್ ಹಾಕಿದೆಯಣ್ಣ. ಇದ್ರ ರೆಕಾರ್ಡ್ಸ್ ಕೊಡ್ತೀನಿ, ಫೋಟೋಸ್ ಇದೆ. ಸರ್ಕಾರಿ ಅಧಿಕಾರಿಗಳೇ ಜೊತೆಗೆ ಇಲ್ಲಿ ಚರಂಡಿ ಮುಚ್ಚೋದಕ್ಕೆ ಸರ್ಕಾರಿ ಅಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರೇ ಅಲ್ಲಿ ಇದು ಕೊಟ್ಟಿರ್ತಾರೆ, ಚರಂಡಿ ಮುಚ್ಚಕ್ಕೆ ಅನುಮತಿ ಕೊಡ್ತಾರೆ. ಬಿಟ್ಟರೆ ನೀವು ಬೇರೆ ಯಾರು ಕೊಡೋಕ್ಕೆ ಬರೋದಿಲ್ಲ. ಈಗ ನಿಮ್ಗೆ ಏನಾಗಬೇಕು ಅಣ್ಣ? ನನಗೇನು ಬೇಡ. ಈಗ ದೇವಸ್ಥಾನ ಡೆಮೊಲೇಷನ್ ಮಾಡಿದ್ದಾರೆ. ನವಗ್ರಹಗಳು ಆಂಜನೇಯನ ಮೂರ್ತಿ ಅದೇ ತೆಗೆದು ಇದು ಮಾಡಿದ್ದಾರೆ. ನನಗೆ ಯಾವುದೋ ನೋಟಿಸ್ ಕೊಡದೆ ಇದು ಮಾಡಿದೆ. ಆಗಿರೋ ನಷ್ಟ ಕಟ್ಟಿಕೊಡ್ಲಿ, ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ಲಿ. ನಾನು ಆಲ್ರೆಡಿ ಒಂದೇ ದಿವಸ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿ ಸರ್ವೆ ಮಾಡೋದಕ್ಕೆ. ಯಾಕಂದರೆ ಆಫೀಸರ್ದು ಫೋನ್ ನಂಬರ್ ಇದೆ, ತಹಸೀಲ್ದಾರ್ದು ಇಟ್ಕೊಂಡಿದ್ದೀನಿ. ಅದು ಮಾತಾಡಿದ್ದೀನಿ. 10,000 ರೂಪಾಯಿ ಕೊಟ್ಟರು ರೀ ಮತ್ತೆ ವೆಂಕಟೇಶ್ ಏನೂ ಮಾಡಿಲ್ಲ ಅಂತೇಳ್ಬಿಟ್ಟು. ವೆಂಕಟೇಶ್ಗೂ ಕೈ ಕೆಳಗಡೆ ಹಾಕ್ಕೊಂಡು ಸರ್ಕಾರಿ ಅಧಿಕಾರಿಗಳು ನಮ್ಮ ಹುಡುಗರನ್ನೇ ಸರ್ಕಾರಿ ಅಧಿಕಾರಿಗಳು ಹಾಕ್ಕೊಂಡು ಬುಟ್ಟಿಗೆ ಹಾಕ್ಕೊಂಡು ನಮ್ಮ ಫ್ಯಾಮಿಲಿನ ಹಾಳು ಮಾಡ್ತಾಯಿದ್ದಾರೆ. ಈ ಲೋಕಲವ್ರ ಜೊತೆ ಸೇರ್ಕೊಂಡು ಮಿಂಗಲ್ ಹಾಕ್ಕೊಂಡು ದೇವಸ್ಥಾನ ಮಾಡಿದೆ. ಯಾಕೆ ಅಂತಂದರೆ ನಾನು ಸ್ವಂತವಾಗಿ ಮಾಡಿಲ್ಲ. ಅದೇ ಜನನೇ ನನಗೆ ಬಿಕ್ಲರಾಮಯ್ಯ ಮತ್ತು ಅವ್ರು ಯಾರು ಇವರೆಲ್ಲ ಬಂದುಬಿಟ್ಟು ಅಲ್ಲಿ ದೇವ್ರಿದೆಯಪ್ಪ ದೇವಸ್ಥಾನ ಮಾಡೋ, ನಾವು ಸಪೋರ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಅವರೇ ದೇವಸ್ಥಾನ ಮಾಡಿಸಿ ಇವತ್ತು ಅದೇ ಲೋಕಲ್ ಜನ ಸರ್ಕಾರಿ ಅಧಿಕಾರಿಗಳು ಮಿಂಗಲಾಗಿ ಒಂದು ದೇವಸ್ಥಾನ ಹಾಳು ಮಾಡಿದ್ದಾರೆ ಅಂತಂದರೆ ಇದರೊಳಗಡೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬೇಕು ಹೇಳಿ ಸರ್. ಹೋಗಲಿ. ಜೊತೆಗೆ ನ್ಯಾಯಮೂರ್ತಿಗಳು ನಾನು ಕೇಳೋದಿಷ್ಟೇ, ಅದು ಖರಾಬಿನೋ ಇನ್ನು ಸ್ವಂತ ಜಾಗನೋ ಸೆಕೆಂಡ್ರಿ. ಎರಡನೇದಾಗಿ ಬಂದುಬಿಟ್ಟು ಸರ್ಕಾರಿ ಜಾಗ ಆಗಿದ್ರು ದೇವಸ್ಥಾನ ಬಿಟ್ಟರೆ ನನ್ನ ಸ್ವಾರ್ಥಕ್ಕೆ ತೊಗೊಂಡಿಲ್ಲ. ಆಲ್ರೆಡಿ ದೇವಸ್ಥಾನ ಇರೋದು ನಮ್ಮ ಸ್ವಂತ ಜಾಗ ಸರ್. ಅಲ್ಲೊಂದು ಸ್ವಲ್ಪ ಏನಾದರೂ ಬೆರ್ಕೊಂಡಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಅಧಿಕಾರಿ ರೆಕಾರ್ಡ್ ಪ್ರಕಾರ ಬಂದರೆ ಇದು ಕೂಲಂಕುಷವಾಗಿ ನಮ್ಮದೇ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಆಲ್ರೆಡಿ ಆ ರೆಕಾರ್ಡ್ ಮೇಲೆ ನಾನು ಹೋಗಿದ್ದೀನಿ. ಎಲ್ಲ ಅಧಿಕಾರಿಗಳೇ ನನಗೆ ಅಧಿಕಾರಿಗಳು ಕೊಟ್ಟಿರೋ ರೆಕಾರ್ಡ್ ಮೇಲೇ ನಾನು ಹೋಗ್ತಾ ಇರೋದು ಸರ್. ಕಾನೂನು ಪ್ರಕಾರ ರಸ್ತೆ ಮಾಡೋದಕ್ಕೆ ನಾವು ಯಾವುದು ನಿಮ್ಮ ಪ್ರಕಾರ ನಿಮ್ಮ ಜಮೀನಲ್ಲಿ ರಸ್ತೆ ಮಾಡಿದ್ದಾರೆ? ಹೌದಣ್ಣ. ಅದು ಪಕ್ಕ ಅಣ್ಣ. ಅದು ಯಾಕೆ ಅಂತಂದರೆ ಆಲ್ರೆಡಿ ನನಗಿದೆ. ಅದು ನನಗೆ ಗೊತ್ತಿಲ್ಲದೆ ಈ ಪಕ್ಕದ ಲೇಔಟ್ನವರು ಮಿಂಗಲ್ ಆಗಿದ್ದಾರೆ ಅಣ್ಣ. ಅದರೊಳಗಡೆ ಅಲ್ಲಿ ಬಿಟ್ಕೊಂಡಿದ್ರು. ಇದನ್ನು ಮುಚ್ಚಾಕ್ಬಿಟ್ಟು ಅವರೇ ತಹಸೀಲ್ದಾರೇ ಸರಸ್ವತಿ ಆಣೆಗೆ ಹೇಳ್ತಾ ಇದ್ದೀನಿ, ಶನೇಶ್ವರನೇ ಸಾಕ್ಷಿ, ತಹಸೀಲ್ದಾರು ಇದರೊಳಗಡೆ ಮಿಂಗಲ್ ಆಗಿದ್ದಾರೆ ಅಣ್ಣ. ಇದಂತೂ ಪಕ್ಕ ನಾನು ಕೊಡ್ತೀನಿ ಅಣ್ಣ ಬೇಕಾಗಿದ್ದರೆ.
ಯಾಕೆ ಕೊಡ್ತೀನಿ ಅಂತಂದರೆ ನನಗೆ ಮಾಡಿದಂಥ ತೊಂದರೆಗಳು ಬೇರೆ ಜನಗಳು ಮಾಡೋದು ಬೇಡ. ಯಾಕೆ ಇದು ತುಂಬ ಹೊಲಸು ಸರ್ ನಮ್ಮ ಆನೇಕಲ್ ತಾಲೂಕು ಮಾತ್ರ. ಆದರೆ ಹೆಲ್ಪ್ ಮಾಡಬೇಕಿಲ್ಲ, ಸುಮ್ಮನೆ ಇರಬೇಕು. ಅಮಾಯಕರ ಹತ್ರ ಹೋಗ್ಬಿಟ್ಟು ತೊಂದರೆ ಕೊಡ್ತಾರೆ ಬಿಟ್ಟರೆ ಅದೇ ಈಗ ಅವ್ರಿಗೆ ಆಲ್ರೆಡಿ ಅಲ್ಲೆಲ್ಲೈತೆ ಅಲ್ಲಿಗೆ ಬಿಟ್ಬಿಡ್ಲಿ ನಾನಕ ಸರ್. ಈಗ ಆಲ್ರೆಡಿ ನಾನು ಕೇಳೋದು ಇಷ್ಟೇ ಸರ್, ನಾನು ನ್ಯಾಯಬದ್ಧವಾಗಿ ಹೋಗ್ತಾ ಇದ್ದೀನಿ. ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಇಲ್ಲ ರೀ ನಿಮ್ಗೆ ಅಲ್ಲೇ ಬೇಕು ಅಂತ ನನಗೆ ಕೊಡೋಕ್ಕೆ ಬರೋದಿಲ್ಲ, ಬೇಕಿದ್ರೆ ಹಿಂದೆ ಜಾಗ ಬಿಡ್ತೀನಿ ಅಂತೇಳಿ. ಅವ್ರು ಹಿಂದೆ ಕೊಟ್ಟರೆ ನನಗೆ ಅವಶ್ಯಕತೆ ಇಲ್ಲ ಸರ್. ಯಾರು ಅಪ್ಪಂದಲ್ಲ ನನಗೆ ಹಿಂದೆ ಅವಶ್ಯಕತೆ ನನಗಿಲ್ಲ, ನನಗೆ ಬೇಡ. ಬೇರೆಯವ್ರ ಜಾಗ ನನಗೆ ಅವಶ್ಯಕತೆ ಇಲ್ಲ. ನಾನು ಕೇಳ್ತಿರೋದೇನು, ನಮ್ಮ ಜಾಗದೊಳಗಡೆ ದೇವಸ್ಥಾನ ಆಗಿದೆ. ಯಾಕೆ ಅಂತಂದರೆ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಏನಾದರೂ ಅಷ್ಟೇ. ಯಾಕಂದರೆ ಅವರು ಕೇಳ್ಕೊಂಡ್ರು ದೇವರಿದೆ, ಒಂದು ಒಳ್ಳೆ ಕೆಲಸ ಆಗಲಿ ನಮ್ಮ ಕಡೆಯಿಂದ ಅಂತಂದ್ರೆ ಮಾಡಿದ್ದೀನಿ. ದೇವಸ್ಥಾನ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ನನ್ನ ಸ್ವಂತಕ್ಕೇನು ಬಳಸ್ಕೊಂಡಿಲ್ಲ. ನೋಡಿ 1.5 ವರ್ಷ ಆಯಿತು, ಕ್ಯಾನ್ ಊರಿಂದ ಅಲ್ಲಿ ದುಡ್ಡು ಕೊಟ್ಟು ನೀರು ತೊಗೊಂಬಂದು ಇದು ಮಾಡ್ತಿರೋದು. 1 ವರ್ಷದಿಂದ ಇವರು ಪುರಸಭೆ ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆಲ್ಲ ನಾನು ಮನವಿ ಮಾಡಿಕೊಟ್ಟಿದ್ದೀನಿ, ಲೆಟ್ರ್ ಕೊಟ್ಟಿದ್ದೀನಿ. ಸ್ವಾಮಿ ನೀರು ಸಂಪು ಇದು ಮಾಡಬೇಡಿ, ಡೆಮೊಲೇಷನ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೈಟ್ ನನಗೆ ಗೊತ್ತಿಲ್ಲದೇನೆ ಡೆಮೊಲೇಷನ್ ಮಾಡಿ ಸಂಪಿಗೆ ನೀರು ಕೊಡ್ತಾಯಿಲ್ಲ. ಅದೇ ನಿಮ್ಮಗಳಿಗೆ ನಿಮ್ಮ ಅಧಿಕಾರಿಗಳಾಗಿರ್ಬೋದು ಇನ್ನೊಬ್ಬರಿಗೆ ಯಾವ್ದಾರು ಆಯಿತು ಅಂತಂದರೆ ನೀರೆಲ್ಲ ಸಪ್ಲೈ ಮಾಡ್ತೀರಾ. ಬಡವನಿಗೆ ಯಾಕೆ ಮಾಡ್ತಾ ಇಲ್ಲ? ಏನು ತೊಂದರೆ ಆಗ್ತಾಯಿದೆ ನಿಮಗೆ? ಕೋರ್ಟಲ್ಲಿ ಯಾವ ಮಟ್ಟದಲ್ಲಿದೆ ಇವಾಗ? ಅಣ್ಣ ಕೋರ್ಟ್ ಒಳಗಡೆ ಲಾಯರ್ ಅವ್ರ ಕಡೆ ಮಿಂಗಲ್ ಆಗಿದ್ದಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಈಗ ಆಲ್ರೆಡಿ, ಈಗ ಅವ್ರೇನು ಹೇಳ್ತಿದ್ದಾರೆ, ಈಗ ಹೇಳಿದ್ದೀನಪ್ಪ ಈಗ ಆಗುತ್ತೆ ನಾನು ಮಂಡೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಯಾವುದೋ ಒಂದು DC ಕೋರ್ಟ್ ಒಳಗೆ ಡಿ ಸಿ ಇಲ್ಲ AC ಕೋರ್ಟ್ ಹಾಕ್ಕೊಂಡಿದೆ ಒಂದು ಕೇಸು. ಇದು ಅದು ಬಂದುಬಿಟ್ಟು AC ಇದಾಯಿತು ಅಂತ ಹೇಳ್ಬಿಟ್ಟು ಅದಾಗಿದೆ. ಈಗ DCದು ಹೊಸ ನಂಬರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾಳೆ ನೆಕ್ಸ್ಟ್ ವೀಕು ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಇವ್ರು ಮಿಂಗಲ್ ಆಗಿದ್ದಾರೋ ಬಿಟ್ಟಿದ್ದಾರೆ, ನನಗೆ ಅದು ಸರಿಯಾಗಿ ಗೊತ್ತಿಲ್ಲ. ಅಧಿಕಾರಿಗಳು ಲಾಯರ್ಗಳು ಸರಿಯಾಗಿ ಲಾಸ್ಟ್ ಫೈನಲ್ ನಿಮ್ಗೆ ಏನಾಗಬೇಕು ಅಂತ ಅಣ್ಣ ನನಗೇನಿಲ್ಲ. ಟೋಟಲಿ ನನಗೆ ಜಾಗ ಈಗ ಟೋಟಲಿ ನಮ್ಮ ಜಾಗ ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ಲಿ, ಆಗಿರೋ ನಷ್ಟ ಕಟ್ಕೊಡ್ಲಿ ಸರ್. ಸರ್ಕಾರ ಕಟ್ಕೊಡುತ್ತೋ ಪಬ್ಲಿಕ್ ಕೊಟ್ಕೊಡುತ್ತೋ ನನಗೆ ಗೊತ್ತಿಲ್ಲ. ವಿನಾಕಾರಣ ಜೊತೆಗೆ ಪಬ್ಲಿಕ್ ದುಡ್ಡನ್ನ ವೇಸ್ಟ್ ಮಾಡಿಬಿಡಿ ಅಂತ ನಾನಂತೂ ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಅಂತಂದರೆ ಅಧಿಕಾರಿಗಳು ತುಂಬ ಹೊಲಸಾಗಿ ನಡ್ಕೊಳ್ತಾ ಇದ್ದಾರೆ ಸರ್. ಯಾಕಪ್ಪ ಅಂತಂದರೆ ಹಳೆ ರೋಡ್ನ ಬಿಟ್ಟುಬಿಟ್ಟು ಹೊಸದಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟು ಸರಿ ಅಂತ ಹೇಳಿ ಸರ್. ಹೋಗಲಿ ಈಗ ಆ ಥರ ಆಯಿತು ಅಂದರೆ ಇದನ್ನು ಖರಾಬಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಖರಾಬಿ ಇರ್ತಕ್ಕಂಥ ಪ್ಲೇಸ್ಗಳನ್ನೆಲ್ಲ ಯಾಕೆ ಬಿಟ್ಟಿದ್ದೀರಾ? ಬರೀ ನಮ್ಮದೇನೋ ಸಿಕ್ಕಿತ್ತು, ಬೇರೆ ಯಾವುದು ಸಹ ಇದಿಲ್ವಾ? ನೋಡಿ ಆ ಕಡೆ ಬಂದುಬಿಟ್ಟು ನೋಡಿ, ಅಲ್ಲಿರೋದು ಚರಂಡಿ ಅಲ್ಲಿ ತೋರಿಸ್ತಾ ಇತ್ತು ನೋಡಿರಿ, ಅಲ್ಲಿ ಹೋಗುತ್ತೆ. ಇಲ್ಲಿ ಯಾರು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಈ ಸೈಡ್ನಾಗ ಬಂದುಬಿಟ್ಟು ನೋಡಿ ಅಣ್ಣ, ಈ ಕಡೆ ಬಂದುಬಿಟ್ಟು ಒತ್ತುವರಿ ಮಾಡ್ಕೊಂಡಿರೋದಣ್ಣ. ಅವರು BMRD ಆರ್ಡ್ರ್ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಅವ್ರೇನೋ ಮಾಡಿದ್ದಾರೆ, ಅವ್ರು ಜಾಗ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪಕ್ಕ ಇರ್ತಕ್ಕಂಥ ನಮ್ಮದೊಂದೇ ಪ್ಲೇಸೇ. ಇವ್ರು ಈ ಥರಲೇ ಮಾಡ್ತಾರೆ ಅಂದರೆ ಮಾರ್ಕೊಂಡು ಎಲ್ಲಾದರೂ ಹೋಗ್ಬಿಡ್ತಿದ್ರೆ ನಾವು ಈ ದೇವಸ್ಥಾನನ ಮಾಡ್ತಾ ಇರಲ್ಲ. ನನಗೆ ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು ಅಷ್ಟೇ. ಇಲ್ಲ ಅಂತಂದರೆ ಅದು ಏನಾಗುತ್ತೋ ಆಗಲಿ. ನೋಡಿ ಈಗ ಆಲ್ರೆಡಿ ಮೂರ್ತಿಗಳು ನೋಡಿ ಒಣಗ್ತಾ ಇದ್ದಾವೆ. ಆಲ್ರೆಡಿ 1.5 ವರ್ಷ ಆಯಿತು. ನನಗೇನು ಬೇಕು, ಮೂರ್ತಿಗಳು ಕುತ್ಕೋಬೇಕು ಆಲ್ರೆಡಿ ಆದಷ್ಟು ಬೇಗ. ದಯವಿಟ್ಟು 2 ತಿಂಗಳೊಳಗಡೆ ಸರ್ಕಾರಿ ಅಧಿಕಾರಿಗಳಿಗಾಗಿರ್ಬೋದು, ಕೋರ್ಟ್ ನ್ಯಾಯಮೂರ್ತಿಗಳಿಗಾಗಿರ್ಬೋದು, ನಾನು ಕೇಳೋದಿಷ್ಟೇ, ಆದಷ್ಟು ಬೇಗ ಇದನ್ನು ತೀರ್ಪು ಕೊಟ್ಬಿಟ್ಟು ನನ್ನ ಮೂರ್ತಿಗಳು ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಲಿ. ರಸ್ತೆ ಪಾಡಿಗೆ ರಸ್ತೆ ಮಾಡ್ಕೊಂಡು ಹೋಗಲಿ, ನಮಗೇನು ಪ್ರಾಬ್ಲಮ್ ಏನಿಲ್ಲ. ಜೊತೆಗೆ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಸರ್. ಯಾಕೆಂದರೆ ಇವರೇ ಇದರೊಳಗಡೆ ಕೆಲವರೆಲ್ಲ ಮಿಂಗಲ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಹಾಳಾಗಬೇಕು ಅಂತಂದರೆ ಈ ಕೆಲವು ನೇಚರ್ನಿಂದನೇ ಫ್ಯಾಮಿಲಿ ಹಾಳಾಗಿರೋದು. ಅದನ್ನು ನಾನು ಕೊಡ್ತೀನಿ ಲಿಸ್ಟ್ ಒಳಗಡೆ.